ಡೊನಾಲ್ಡ್ ಟ್ರಂಪ್ ಅವರ ಥಿಂಕಿಂಗ್ ಏನು ಅಂತ ಅಂದರೆ, ಇವಾಗ ಇಂಪೋರ್ಟ್ ಟ್ಯಾಕ್ಸಸ್ನೆಲ್ಲ ನಾನು ಜಾಸ್ತಿ ಮಾಡಿಬಿಟ್ರೆ ಅದರ್ ಕಂಟ್ರೀಸಿಂದ ಒಂದು ಪ್ರಾಡಕ್ಟ್ ಒಳಗಡೆ ಬರುವಾಗ ಜಾಸ್ತಿ ಟ್ಯಾಕ್ಸಸ್ನ ಕಟ್ಟೋ ಥರ ಮಾಡಿಬಿಟ್ರೆ ನನ್ನ ಕಂಟ್ರಿ ಒಳಗಡೆನೇ ಒಂದು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಬೋದು. ನನ್ನ ಕಂಟ್ರಿ ಒಳಗಡೆ ಪ್ರೊಡಕ್ಷನ್ ಆಗ್ತಕ್ಕಂಥ ಒಂದು ಇಂಡಸ್ಟ್ರಿ ಓನರ್ಸ್ಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ನಮ್ಮ ಕಂಟ್ರಿನಲ್ಲೇ ಪ್ರೊಡಕ್ಷನ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವ್ರು ಈ ಥರ ಡಿಸಿಷನ್ನ ತೊಗೊಂಡಿದ್ದಾರೆ. ಆಪಲ್ ಥರದ ಕಂಪನೀಸ್ ಎಲ್ಲ ಏನು ಮಾಡ್ತಾರೆ ಅಂತಂದರೆ, ಅದು US ಬೇಸ್ಡ್ ಕಂಪನೀಸ್ ಏನೇ, ಬಟ್ ಚೈನಾ ಮತ್ತು ಇಂಡಿಯಾ ಥರದ ಒಂದು ಕಂಟ್ರೀಸ್ನಲ್ಲಿ ಅವರು ಒಂದು ಪ್ರೊಡಕ್ಷನ್ ಕಂಪನೀಸ್ನ ಸ್ಟಾರ್ಟ್ ಮಾಡಿ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಬೋದು. ಯಾಕೆ ಅಂತ ಅಂದರೆ, ಇಂಡಿಯಾನಲ್ಲೆಲ್ಲ ಲೇಬರ್ ಕಾಸ್ಟ್ ಕಡಿಮೆ, ಚೈನಾನಲ್ಲೂ ಕೂಡ ಲೇಬರ್ ಕಾಸ್ಟ್ ಕಡಿಮೆ, ಜೊತೆಗೆ ರಾ ಮೆಟೀರಿಯಲ್ ಕಾಸ್ಟ್ ಈ ಥರ ತುಂಬ ಬರ್ತಾ ಹೋಗುತ್ತಲ್ಲ, ಅದೆಲ್ಲ ಬಂದ್ಬಿಟ್ಟು ತುಂಬ ಕಡಿಮೆಗೇನೆ ಅದರ್ ಕಂಟ್ರೀಸ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ US ಒಳಗಡೆ ಕಮ್ಮಿ ಒಂದು ಇಂಪೋರ್ಟ್ ಚಾರ್ಜಸ್ನಲ್ಲಿ ಒಳಗಡೆ ಬಂದು ಮಾರ್ತಾಯಿದ್ರು ಇಲ್ಲಿ ತನಕ. ಬಟ್ ಇವಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಚೈನಾನಲ್ಲಿ ಬಂದು 145% ಟ್ಯಾಕ್ಸಸ್ನ ಇವ್ರು ಹಾಕಿದ್ದಾರೆ. ಈಗ ಒಂದು ಪ್ರಾಡಕ್ಟ್, ಒಂದು ಐಫೋನ್ ಏನಾದ್ರು ಡಿಸೈನ್ ಆಗಿ ಚೈನಾಯಿಂದ ಒಳಗಡೆ ಬರ್ತಿದೆ ಅಂತಂದರೆ ಅದು ಬಂದು $245 ಒಳಗಡೆ ಬರುತ್ತೆ. ಅದು ವಿತೌಟ್ ಇನ್ಕ್ಲೂಡಿಂಗ್ ರೋಡ್ ಟ್ಯಾಕ್ಸ್, ಟ್ರಾನ್ಸ್ಪೋರ್ಟೇಷನ್ ಟ್ಯಾಕ್ಸ್, ರಿಟೇಲ್ ಟ್ಯಾಕ್ಸ್, ಈ ಥರದ್ದು ಯಾವುದೇ ರೀತಿಯ ಟ್ಯಾಕ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದೇ ಅಷ್ಟೊಂದು ಆಗುತ್ತೆ. ಆಲ್ಮೋಸ್ಟ್ $300 ಸೇಲ್ ಮಾಡೋ ಥರ ಆಗೋಗುತ್ತೆ. ಹಂಗಂತಂದರೆ ಟ್ರಿಪಲ್ ದ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಅಷ್ಟು ಪ್ರೈಸ್ಗೆ ಮಾರೋ ಥರ ಇದ್ದರೆ ಮಾತ್ರ ಹೊರಗಡೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋ ಥರ ಆಗೋಗುತ್ತೆ ಆಪಲ್ ಕಂಪನೀಸ್ಗೆ. ಅದಕ್ಕೋಸ್ಕರನೇ ಅದರ ಒಂದು ಪ್ರೈಸಸ್ ಎಲ್ಲ ಫುಲ್ಲು ಡ್ರಾಪ್ ಆಗೋಯಿತು. ಫುಲ್ ವಿಡಿಯೋಗೋಸ್ಕರ ಈ ವಿಡಿಯೋನ ಚೆಕ್ ಮಾಡಿ ನೋಡಿ. ನಿಮಗೆ ಈ ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ಸ್ಟಾಕ್ಸ್ನ ಯಾವ ಥರ ಪರ್ಚೇಸ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ.